ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂತಂದರೆ KA708 ವಿವಿಧ ಹುದ್ದೆಗಳ ಒಂದು ಏನು ನೇಮಕಾತಿ ನಡೆದಿತ್ತು ಅವುಗಳ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ನಿಮ್ಮ ಸ್ಕೋರ್ ಎಷ್ಟಾಗಿದ್ದರೆ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಎಂಬುದನ್ನು ಸಹ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ. ಓಕೆ, ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. KSTA ಕಂಡಕ್ಟರ್ನ ಒಂದು ರಿಸಲ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ, ಇವುಗಳ ಫಲಿತಾಂಶ ಅಂತಂದರೆ ಈಗಾಗಲೇ ಕೆಲವೊಂದು ನಿಗಮಗಳು ಬಿಟ್ಟಿವೆ, ಕೆಲವೊಂದಲ್ಲ ಒಂದು ನಿಗಮ ಮಾತ್ರ ಬಿಟ್ಟಿರಬೇಕು. ಓಕೆ, ಇನ್ನು ಉಳಿದಂಥ ನಿಗಮಗಳ ಒಂದು ಫಲಿತಾಂಶ ಯಾವಾಗ ಬರ್ಬೋದು ಅಂತ ನೋಡಿದಾಗ ಅತಿ ಮುಖ್ಯವಾಗಿ ಬೆಂಗಳೂರು ಬೃಹತ್ ಅವುಗಳ ಒಂದು ರಿಸಲ್ಟ್, ಯಾಕಂದರೆ ಜಾಸ್ತಿ SDA ಇರುವಂಥದ್ದೇ ಅದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕಂಡಕ್ಟರ್ ಜಾಬ್ದು ಈ ಎಲ್ಲ ಒಂದು ರಿಸಲ್ಟ್ ಯಾವಾಗ ಹೊರಡಬಹುದು ಅಂತ ನೋಡಿದಾಗ ಈ ಎಲ್ಲವುಗಳನ್ನು ಸಹ 1:5 ರೇಷಿಯೋದಲ್ಲಿಯೇ ನಿಮಗೆ ಏನು ಮಾಡ್ತಾರೆ ಅಂತಂದರೆ ನೆಕ್ಸ್ಟ್ ಪ್ರೊಸೆಸ್ಗೆ ಕರೀತಾರೆ ಸ್ನೇಹಿತರೆ. ಓಕೆ, ಹಾಗಾಗಿ ಇವುಗಳ ಒಂದು ಫಲಿತಾಂಶ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇದೆ. ಬಟ್ ಏನಾದರೂ ಚುನಾವಣೆ ಇರುವ ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆದರೆ ಆಗ್ಬೋದು, ಏನು ಬೈ ಎಲೆಕ್ಷನ್ ಇದೆಯಲ್ಲ ಆ ಒಂದು ಕಾರಣಕ್ಕಾಗಿ. ಇಲ್ಲ ಅಂತಂತಂದರೆ ಇದೇ ಒಂದು ಇದೇ ಒಂದು ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ಸ್ಕೋರ್ ವಿಷಯಕ್ಕೆ ಬರೋದಾದರೆ, ಒಂದು ಕಂಡಕ್ಟರ್ದೆಲ್ಲ ಹೇಳೋದಾದರೆ ಕಂಡಕ್ಟರ್ದು ಸೆಲೆಕ್ಷನ್ ಪ್ರೊಸೆಸ್ ನಿಮ್ಗೆ ಈಗಾಗಲೇ ಗೊತ್ತಿದೆ, ಹೇಳಿದ್ದೀನಿ. ಏನಪ್ಪ ಅಂತಂದರೆ ನಿಮ್ಮದು ಓನ್ಲಿ ಸ್ಕೋರ್ ಮೇಲೆ ಸೆಲೆಕ್ಟ್ ಮಾಡಲ್ಲ, ನಿಮ್ಮ PUC ಪರ್ಸೆಂಟೇಜ್ ಮೇಲೂ ಸಹ ಏನು ಮಾಡ್ತಾರೆ ಅಂತಂತಂದರೆ ಆಯ್ಕೆಯನ್ನು ಮಾಡ್ತಾರೆ. ಓಕೆ, ಹಾಗಾಗಿ ನಿಮ್ಮದು ಸ್ಕೋರು ಸ್ವಲ್ಪ ಕಡಿಮೆ ಇದ್ರೂ ಸಹ ಆಯ್ಕೆಯಾಗುವಂತಹ ಸಂಭವ ಇರ್ತದೆ ಸ್ನೇಹಿತರೆ. ಓಕೆ, ಯಾರ್ದು ಕಂಡಕ್ಟರ್ದು ಮಾತ್ರ. ಓಕೆ, ಹಾಗಾಗಿ ಹೇಳೋದಾದರೆ ನಿಮ್ಮದು ಸ್ಕೋರು ಕಂಡಕ್ಟರ್ದು ನೋಡೋದಾದರೆ ಸರಿಸುಮಾರು 100ರಿಂದ 120 ಇತ್ತು ಅಂತಂದರೆ ನೀವು ಒಂದು ರೀತಿಯಾಗಿ ಸೇಫಲ್ಲಿ ಇರ್ತೀರ ಸ್ನೇಹಿತರೆ. ಓಕೆ, 100ರಿಂದ 120 ಸ್ಕೋರ್ ಇದ್ದರೆ ಅಂತಂತಂದರೆ ನೀವು ಎಕ್ಸ್ಪೆಕ್ಟೆಡ್ ಆಗಿ ಹೇಳ್ಬೋದು ಸೆಲೆಕ್ಟ್ ಆಗ್ತೀರ. ಓಕೆ, ಅಂತಿಮವಾಗಿ ಆಯ್ಕೆ ಆಗುವಂಥ ಸಾಧ್ಯತೆ ಇರ್ತದೆ ಕಂಡಕ್ಟರ್ದು. ಇನ್ನು ಉಳಿದಂಥ SDA FDA ಇನ್ನೂ ವಿವಿಧ ಹುದ್ದೆಗಳೇನಿವೆ ಅವುಗಳಿಗೆ ಸರಿಸುಮಾರು ನೀವು ಅಂತಿಮವಾಗಿ ಹೇಳೋದಾದರೆ ನಾನು 1:5 ಸ್ವಲ್ಪ ಕಡಿಮೆ ಹೋಗ್ಬೋದು ಕ್ಯಾಟಗರಿ ವೈಸು ಎಲ್ಲ ನೋಡ್ಕೊತಂದರೆ. ಬಟ್ ಅಂತಿಮವಾಗಿ ಹೇಳೋದಾದರೆ ಒಂದು 130 140ರವರೆಗೂ ಸಹ ಹೋಗುತ್ತೆ. ಓಕೆ, ಯಾಕಂತಂತಂದರೆ ಹುದ್ದೆಗಳು ಸಹ ಕಡಿಮೆ ಇವೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಒಂದು ಏನು ಕಟ್ ಆಫು ಸಹ ಜಾಸ್ತಿ ಹೋಗುವಂತಹ ಸಾಧ್ಯತೆ ಇರ್ತದೆ. ಓಕೆ, ಹಾಗಾಗಿ ನಿಮ್ಮ ಒಂದು ಸ್ಕೋರ್ ಏನಾದರೂ 130+, 140+ ಇತ್ತು ಅಂತಂದರೆ ಅಂತಿಮವಾಗಿ ಆಯ್ಕೆ ಆಗುವಂಥ ಎಲ್ಲ ಸಾಧ್ಯತೆಯೂ ಇದೆ ಅಂತ ಹೇಳ್ತಾ, ಇದು ಒಂದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಆಗಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.